ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗವನ್ನು ತನ್ನ ಅದ್ಭುತ ಅಭಿನಯದಿಂದ ಆಳಿದ ನಟಿ, ಲಕ್ಷಾಂತರ ಅಭಿಮಾನಿಗಳ ಹೃದಯ ಗೆದ್ದ ಕಲಾವಿದೆ. ಆದರೆ ಯಶಸ್ಸಿನ ಉತ್ತುಂಗದಲ್ಲಿದ್ದಾಗ ಇದ್ದಕ್ಕಿದ್ದಂತೆ ಚಿತ್ರರಂಗದಿಂದ ದೂರವಾದದ್ದು ಏಕೆ? ಜನರು ಹೇಳುವಂತೆ ನಿಜವಾಗಲೂ ಆರತಿಯವರು 3 ಮದುವೆಗಳನ್ನ ಆಗಿದ್ದರ? ಇದು ಎಷ್ಟು ಸತ್ಯ? ಕನ್ನಡದ ಖ್ಯಾತ ಡೈರೆಕ್ಟರ್ ಪುಟ್ಟಣ್ಣ ಕಣಗಾಲ್ ಅವರೊಂದಿಗೆ ಉಂಟಾದ ಭಿನ್ನಾಭಿಪ್ರಾಯಕ್ಕೆ ಕಾರಣವೇನು? ಬಣ್ಣದ ಲೋಕಕ್ಕೆ ಗುಡ್ ಬೈ ಹೇಳಿ ಅಮೆರಿಕದಲ್ಲಿ ನೆಲೆಸಲು ಕಾರಣವೇನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಒಂದು ವಿಡಿಯೋದಲ್ಲಿದೆ, ನೋಡೋಣ ಬನ್ನಿ. ಆರತಿಯವರ ಜನನವಾಗಿದ್ದು ನಮ್ಮ ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಆರಗಲ್ ಅಂತಕ್ಕಂತಹ ಒಂದು ಗ್ರಾಮದಲ್ಲಿ. ಇವರು ಜನಿಸಿದ್ದು 1 ಜನವರಿ 1954ರಲ್ಲಿ. ಪುಟ್ಟಣ್ಣ ಕಣಗಾಲ್ ಅವರ ಗೆಜ್ಜೆ ಪೂಜೆ ಎಂಬ ಸಿನಿಮಾ ಮೂಲಕ ಕನ್ನಡ ಸಿನಿರಂಗಕ್ಕೆ ಪಾದಾರ್ಪಣೆ. ನಟಿ ಆರತಿಯವರು ಕನ್ನಡ ಚಿತ್ರರಂಗದ ಸುವರ್ಣಯುಗದ ಅಂತ್ಯದ ಪ್ರತಿಭಾನ್ವಿತ ನಟಿಯಲ್ಲಿ ಒಬ್ಬರು. ಅವರ ಅಭಿನಯದ ಸಹಜತೆ, ಭಾವನೆಗಳನ್ನು ವ್ಯಕ್ತಪಡಿಸುವ ಶೈಲಿ, ಪಾತ್ರಕ್ಕೆ ಜೀವ ತುಂಬುವ ಸಾಮರ್ಥ್ಯ ಅವರನ್ನು ಬೇರೆ ನಟಿಯರಿಗಿಂತ ಭಿನ್ನವಾಗಿಸಿತು. 170ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ಇವರು ಅನೇಕ ಸೂಪರ್ ಹಿಟ್ ಚಿತ್ರಗಳನ್ನು ನೀಡಿದ ಮಹಾನ್ ಕಲಾವಿದೆ. ಕನ್ನಡ ಚಿತ್ರರಂಗಕ್ಕೆ ಹೊಸ ಭಾಷ್ಯವನ್ನೇ ಬರೆದಂತಹ ಡೈರೆಕ್ಟರ್ ಪುಟ್ಟಣ್ಣ ಕಣಗಾಲ್ ಮತ್ತು ಆರತಿಯವರದು ಒಂದು ಅವಿನಾಭಾವ ಸಂಬಂಧ. ಹೌದು ಬಂಧುಗಳೇ, ಕನ್ನಡದ ಅನೇಕ ಮೇರು ನಟ ನಟಿಯರನ್ನ ಕೊಟ್ಟಂತ ಪುಟ್ಟಣ್ಣ ಕಣಗಾಲ್ ಅವರು ಆರತಿಯವರಿಗೆ ಡೈರೆಕ್ಟ್ ಮಾಡಿದಂಥದ್ದು 3/4 ಭಾಗ ಚಿತ್ರಗಳು. ಪುಟ್ಟಣ್ಣ ಕಣಗಾಲ್ ಅವರಿಗೆ ಮದುವೆಯಾಗಿದ್ದರೂ ಕೂಡ 2ನೇ ಮದುವೆಯಾದರು ಆರತಿಯವರು. ಆದರೆ ಆರತಿ ಮತ್ತು ಪುಟ್ಟಣ್ಣ ಕಣಗಾಲ್ ಅವರ ಜೀವನದಲ್ಲಿ ಹೊಸದೊಂದು ಬಿರುಗಾಳಿ ಎಬ್ಬಿಸಿದ ಚಿತ್ರ ಯಾವುದಪ್ಪ ಅಂದರೆ ರಂಗನಾಯಕಿ. ಈ ಚಿತ್ರವನ್ನ ಡೈರೆಕ್ಟ್ ಮಾಡಿದವರು ಮತ್ತಾರು ಅಲ್ಲ, ಪುಟ್ಟಣ್ಣ ಕಣಗಾಲ್ ಅವರೇ. ಆದರೆ ಈ ಚಿತ್ರದ ಮನೋಜ್ಞ ಅಭಿನಯವನ್ನ ಗಮನಿಸಿದ ಪ್ರತಿಯೊಬ್ಬರು ಕ್ರೆಡಿಟ್ ಕೊಟ್ಟಿದ್ದು ಮಾತ್ರ ಆರತಿಯವರಿಗೆ. ಇದರಿಂದ ಕುಪಿತಗೊಂಡಂತಹ ಪುಟ್ಟಣ್ಣ ಕಣಗಾಲ್ ಅವರು ತೆಗೆದುಕೊಂಡ ನಿರ್ಧಾರ ಮಾತ್ರ ಸೋಜಿ ಎಡೆಮಾಡಿ ಕೊಟ್ಟಿತ್ತು. ನಮ್ಮ ಪುಟ್ಟಣ್ಣ ಕಣಗಾಲ್ ಮತ್ತು ಆರತಿಯವರು ಇಬ್ಬರು ಕೂಡ ಇಷ್ಟಪಟ್ಟೆ ಮದುವೆಯಾಗಿದ್ದರು. ಆದರೆ ಇಲ್ಲಿ ಕಣಗಾಲ್ ಅವರು ಆರತಿಯಿಂದ ದೂರನೇ ಉಳಿದು ಬಿಟ್ಟರು ಬಂಧುಗಳೇ. ಅವರ ದಾಂಪತ್ಯದಲ್ಲಿ ಬಿರುಕು ಮೂಡಿತ್ತು. ಆರತಿಯವರು ಪುಟ್ಟಣ್ಣರವರಿಂದ ದೂರವಾದರು. 1976ರಿಂದ 1980ರವರೆಗೆ ಅದ್ಭುತವಾದ ಜೀವನ ಸಾಗಿಸಿದ್ದ ಡೈರೆಕ್ಟರ್ ಮತ್ತು ನಾಯಕಿಯ ಕತೆ ಅಂತ್ಯದಿಂದ ಹೆಚ್ಚು ವಿಚಲಿತರಾದವರು ಪುಟ್ಟಣ್ಣ ಕಣಗಾಲ್ ಅವರು ಖಿನ್ನತೆಗೆ ಒಳಗಾಗಿದ್ದರು. ತಮ್ಮ ಕೊನೆಯ ಅವಧಿ 1985ರ 5 ಜೂನ್ ಹೃದಯಾಘಾತದಿಂದ ಮೃತಪಟ್ಟ. ಈ ಒಂದು ಘಟನೆಯ ನಂತರ ಆರತಿಯವರು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡರು. ಆಗ ಪರಿಚಯ ಆದವರು ರಘುಪತಿ ಅವರು. ಹೌದು, ಇವರು ರಾಮಕೃಷ್ಣ ಅವರ ಸಚಿವ ಸಂಪುಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಇದೇ ಸಮಯದಲ್ಲಿ ಅವರ ಸರ್ಕಾರ ಆರತಿಯವರನ್ನ MLC ಮಾಡಿತ್ತು. ಇವರಿಬ್ಬರ ಪರಿಚಯವಾಗಿ ಗುಟ್ಟಾಗಿ ಮದುವೆಯಾಗಿದ್ದರು ಎಂಬುವ ವದಂತಿಗಳಿವೆ. ಕೆಲವೇ ದಿನಗಳಲ್ಲಿ ಈ ಒಂದು ಸಂಬಂಧವು ಕೂಡ ಮುರಿದು ಬಿತ್ತು ಅಂತಕ್ಕಂತಹ ವದಂತಿ ಎಲ್ಲೆಡೆ ಹಬ್ಬಿತ್ತು. ಆರತಿಯವರ ಸಮಾಜ ಸೇವೆ ಮುಂದುವರಿದಿದ್ದು ಅವರಿಗೆ ಪರಿಚಯ ಆದವರೇ ಚಂದ್ರಶೇಖರ ದಾಸ್ ಗೌಡರ್ ಅವರು. ಇವರ ಜೊತೆ ಮದುವೆಯಾಗಿ ನಂತರ ಇವರು ತಮ್ಮ ಮಗಳಿಗೆ ಕೊಟ್ಟ ಮಾತಿನಂತೆ ಯಾವುದೇ ಸಿನಿರಂಗದ ಚಟುವಟಿಕೆಗಳಲ್ಲೂ ಭಾಗವಹಿಸುತ್ತಿಲ್ಲ, ಯಾವುದೇ ಇಂಟರ್ವ್ಯೂಗಳಲ್ಲೂ ಕೂಡ ಕಾಣಿಸಿಕೊಳ್ತಿಲ್ಲ, ಭಾರತದಲ್ಲಿ ಎಲ್ಲಿಯೂ ಕೂಡ ಸದ್ದು ಮಾಡ್ತಾ ಇಲ್ಲ. ಆದರೆ ಮಗಳಿಗಾಗಿ ಮಿಠಾಯಿ ಮನೆ ಅಂತಕ್ಕಂಥ ಒಂದು ಸಿನಿಮಾ ಕೂಡ ಮಾಡಿದರು. ಆ ಸಿನಿಮಾ ಅತ್ಯುನ್ನತ ರಾಜ್ಯ ಪ್ರಶಸ್ತಿಯೇನೋ ಪಡೆಯಿತು. ನಂತರ ಆರತಿಯವರು ಅಮೆರಿಕಕ್ಕೆ ಹಾರಿಬಿಟ್ಟರು. ಹೌದು ಬಂಧುಗಳೇ, ಆದರೂ ಕೂಡ ಆರತಿಯವರು ತಮ್ಮೆಲ್ಲ ಆಸ್ತಿಯನ್ನ ದಾನ ಮಾಡಿ ಈಗಲೂ ಕೂಡ ಉತ್ತರ ಕರ್ನಾಟಕದ ಕೆಲವು ಹಳ್ಳಿಗಳನ್ನು ದತ್ತು ಪಡೆದು ಸಮಾಜ ಸೇವೆ ಮಾಡುತ್ತಿದ್ದಾರೆ ಅಂತಕ್ಕಂತಹ ವಿಷಯಗಳು ಆಗಾಗ ಕಿವಿಗೆ ಬೀಳುತ್ತಿರುತ್ತವೆ. ಇದು ಕೇವಲ ಒಬ್ಬ ನಟಿಯ ಕಥೆಯಲ್ಲ, ಪ್ರತಿಯೊಬ್ಬರ ಜೀವನದಲ್ಲೂ ಹೋರಾಟ, ಆಸೆ ಮತ್ತು ಹೊಸ ಆರಂಭಕ್ಕೆ ಅವಕಾಶ ಜಾಗವಿದೆ ಎಂಬುದನ್ನು ನೆನಪಿಸುವ ಕಥೆಯಾಗಿದೆ ಬಂಧುಗಳೇ. ಈ ಒಂದು ಕಥೆ ನಮಗೆ ಕೊಡುವ ಸಂದೇಶ ಏನು ಗೊತ್ತಾ ಬಂಧುಗಳೇ? ನೋಡೋಣ. ನಮ್ಮ ಜೀವನ ಎಷ್ಟೇ ತಿರುವುಗಳನ್ನು ಕೊಟ್ಟರೂ ಪ್ರತಿಯೊಂದು ಅನುಭವವು ನಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿಸುತ್ತದೆ ಬಂಧುಗಳೇ.
ಜೀವನದಲ್ಲಿ ಯಶಸ್ಸು ಶಾಶ್ವತ ಅಲ್ಲ, ಸೋಲು ಕೂಡ ಶಾಶ್ವತವಲ್ಲ. ಆದರೆ ಧೈರ್ಯದಿಂದ ಮುಂದೆ ಸಾಗುವವರು ಮಾತ್ರ ಇತಿಹಾಸ ನಿರ್ಮಿಸುತ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿಯ ಮೋಟಿವೇಟೆಡ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.